ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ರಾಜ್ಯಶಾಸ್ತ್ರದ 5ನೇ ಅಧ್ಯಾಯದಲ್ಲಿ ಸಂವಿಧಾನ, ಭಾರತದ ಸಂವಿಧಾನ ಎನ್ನುವಂತಹ ಅಧ್ಯಾಯದಲ್ಲಿ ಕಳೆದ ತರಗತಿಯಲ್ಲಿ ನಾವು ಭಾರತ ಸಂವಿಧಾನ ರಚನಾ ಸಮಿತಿಯ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೇವೆ. ಈ ತರಗತಿಯಲ್ಲಿ ಭಾರತ ಸಂವಿಧಾನ ಹೊಂದಿರುವಂತಹ ಪ್ರಮುಖ ಲಕ್ಷಣಗಳು ಯಾವುವು ಎನ್ನುವಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಅಧ್ಯಯನವನ್ನ ಮಾಡಿದಂತೆ ಭಾರತಕ್ಕೆ ತನ್ನದೇ ಆಗಿರ್ತಕ್ಕಂತಹ ಸಂವಿಧಾನವನ್ನ ರಚನೆಯನ್ನ ಮಾಡಿಕೊಳ್ಳಲು 1946ರಲ್ಲಿ ಭಾರತ ಸಂವಿಧಾನ ರಚನಾ ಸಮಿತಿ ಎನ್ನುವಂಥದ್ದು ರಚನೆಯನ್ನ ಮಾಡಲಾಯಿತು. ಆ ಸಮಿತಿ ನವೆಂಬರ್ 26, 1949ರಲ್ಲಿ ಒಂದು ಸಂವಿಧಾನವನ್ನ ರೂಪಿಸಿ ಆ ಸಂವಿಧಾನಕ್ಕೆ ನಾವು ಅಂಗೀಕಾರವನ್ನ ನೀಡಿದ್ದೇವೆ. ಹಾಗೆ ಆ ಭಾರತದ ಸಂವಿಧಾನವು ಜನವರಿ 26, 1950ರಲ್ಲಿ ಜಾರಿಗೆ ಬಂದಿತು ಎನ್ನುವಂತಹ ಅಂಶಗಳು. ಹಾಗೆಯೇ ಈ ಭಾರತ ಸಂವಿಧಾನದ ರಚನೆಯ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಭಾರತ ಸಂವಿಧಾನದ ಶಿಲ್ಪಿ ಅಂತಲೂ ಸಹ ನಾವು ಕರೀತೇವೆ ಅಂತಕ್ಕಂಥದ್ದು. ಈ ಅಧ್ಯಾಯದಲ್ಲಿ ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು, ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅನ್ನುವಂತಹ ಹಲವಾರು ಅಂಶಗಳನ್ನ ನಾವು ಕಳೆದ ಅವಧಿಯಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಮ್ಮ ಭಾರತದ ಸಂವಿಧಾನ ಹೊಂದಿರುವಂತಹ ಪ್ರಮುಖ ಲಕ್ಷಣಗಳು ಎನ್ನುವಂತಹ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋಣ. ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ನಾವು ನೋಡ್ತಾ ಹೋದಾಗ ಕಂಡುಬರುವಂತಹ ಪ್ರಮುಖವಾದಂತಹ ಲಕ್ಷಣಗಳು ಅಂತ ಹೇಳಿದ್ರೆ, ಮೊದಲನೇ ಲಕ್ಷಣ, ಭಾರತ ಸಂವಿಧಾನವು ಲಿಖಿತ ಮತ್ತು ಬೃಹತ್ ಸಂವಿಧಾನವಾಗಿದೆ ಎನ್ನುವಂತಹ ಲಕ್ಷಣವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಇಲ್ಲಿ ಭಾರತ ಸಂವಿಧಾನವು ಒಂದು ಲಿಖಿತ ಸಂವಿಧಾನವಾಗಿದೆ. ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ನಿಯಮಗಳು ಮತ್ತು ವಿಧಿಗಳನ್ನ ಬರವಣಿಗೆಯ ರೂಪದಲ್ಲಿ ಮತ್ತು ದಾಖಲೆಗಳ ರೂಪದಲ್ಲಿ ಇರುವಂತದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಒಂದು ಲಿಖಿತ ಸಂವಿಧಾನವಾಗಿದೆ ಅಂತಕ್ಕಂಥದ್ದು. ನಮ್ಮ ಸಂವಿಧಾನದಲ್ಲಿ ಬರ್ತಕ್ಕಂತಹ ಪ್ರಸ್ತಾವನಾ ಭಾಗ ಅಂತಕ್ಕಂಥದ್ದು, ಮೂಲಭೂತ ಹಕ್ಕುಗಳ ಪಟ್ಟಿ ಅಂತಕ್ಕಂಥದ್ದು, ಮೂಲಭೂತ ಕರ್ತವ್ಯಗಳ ಪಟ್ಟಿ, ರಾಜ್ಯ ನಿರ್ದೇಶಕ ತತ್ವಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಶಾಸಕಾಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಇರತಕ್ಕಂತಹ ಸಂಬಂಧಗಳು, ಸಂಯುಕ್ತ ಸರ್ಕಾರ ಪದ್ಧತಿ, ಚುನಾವಣಾ ವಿಧಾನಗಳು, ಸಂವಿಧಾನದ ತಿದ್ದುಪಡಿಯ ವಿವರಣೆಗಳು, ಇವೆಲ್ಲವನ್ನೂ ಸಹ ಬರವಣಿಗೆಯ ರೂಪದಲ್ಲಿ ಹಾಗೂ ದಾಖಲೆಗಳ ರೂಪದಲ್ಲಿ ನಮೂದಿಸಿರುವುದರಿಂದ ನಮ್ಮ ಭಾರತ ಸಂವಿಧಾನವು ಒಂದು ಲಿಖಿತ ಸಂವಿಧಾನವಾಗಿದೆ ಎನ್ನುವಂತಹ ಲಕ್ಷಣವನ್ನು ನಾವು ಕಾಣ್ತೇವೆ. ಹಾಗೆಯೇ ಇಡೀ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಸಂವಿಧಾನ ಭಾರತದ ಸಂವಿಧಾನವಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಭಾರತದ ಸಂವಿಧಾನವನ್ನ ಆನೆ ಗಾತ್ರದ ಸಂವಿಧಾನ ಅಥವಾ ಬೃಹದಾಕಾರವಾದಂತಹ ಸಂವಿಧಾನ ಅಂತ ಹೇಳಿ ಕರೀತಾರೆ.
ನಮ್ಮ ಭಾರತ ಸಂವಿಧಾನದಲ್ಲಿ 395 ವಿಧಿಗಳು ಹಾಗೂ 12 ಪರಿಚ್ಛೇದಗಳು ಮತ್ತು 24 ಭಾಗಗಳನ್ನಾಗಿ ಮಾಡಲಾಗಿದೆ ಎನ್ನುವಂಥದ್ದನ್ನ ಕಾಣ್ತೇವೆ. ಅಂದ್ರೆ ಇಲ್ಲಿ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಬರವಣಿಗೆಯ ರೂಪದಲ್ಲಿ ಮತ್ತು ಸ್ಪಷ್ಟವಾದಂತಹ ಯಾವುದೇ ವಿವಾದಗಳಿಗೆ ಎಡೆಮಾಡಿಕೊಡದೆ ಸ್ಪಷ್ಟವಾದಂತಹ ವಿವರಣೆಯನ್ನು ಹೊಂದಿರುವುದರಿಂದ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಅತ್ಯಂತ ದೊಡ್ಡದಾದಂತಹ ಬೃಹದಾಕಾರವಾಗಿರ್ತಕ್ಕಂತಹ ಸಂವಿಧಾನವಾಗಿದೆ ಅಂತ ನಾವು ನೋಡ್ತೇವೆ. 395 ವಿಧಿಗಳು, ಅದಕ್ಕೆ ಸಂಬಂಧಿಸಿದಂತಹ ಸಾವಿರಾರು ಉಪವಿಧಿಗಳು ಮತ್ತು 12 ಪರಿಚ್ಛೇದಗಳು ಮತ್ತು 22 ಭಾಗಗಳನ್ನು ಭಾರತ ಸಂವಿಧಾನ ಹೊಂದಿದೆ. ಹಾಗೆಯೇ ಸುಮಾರು 98 ಬಾರಿ ತಿದ್ದುಪಡಿಗೆ ಒಳಪಟ್ಟಿದೆ ಎನ್ನುವಂಥದ್ದನ್ನು ನಾವು ಗಮನಿಸಿದಾಗ ಮತ್ತು ಸಂವಿಧಾನದ ಎಲ್ಲ ನಿಯಮಗಳು ಸಹ ಸ್ಪಷ್ಟವಾಗಿರ್ತಕ್ಕಂತಹ ವಿವರಣೆಯನ್ನು ಒಳಗೊಂಡಿರುವುದರಿಂದ ಭಾರತದ ಸಂವಿಧಾನ ಅಂತಕ್ಕಂಥದ್ದು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಸಂವಿಧಾನವಾಗಿದೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ನಾವು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನಗಳ ಅಂಶಗಳನ್ನು ನಾವು ನೋಡಿದಾಗ ವಿಶ್ವದಲ್ಲಿಯೇ ಅತ್ಯಂತ ಚಿಕ್ಕ ಸಂವಿಧಾನ ಯಾವುದು ಅಂತ ಹೇಳಿದ್ರೆ ಅಮೆರಿಕ ರಾಷ್ಟ್ರದ ಸಂವಿಧಾನ. ಕೇವಲ 7 ವಿಧಿಗಳನ್ನು ಒಳಗೊಂಡಿದ್ದು ಕೇವಲ 26 ಬಾರಿ ಮಾತ್ರ ತಿದ್ದುಪಡಿಗೆ ಒಳಪಟ್ಟಿದೆ. ಹಾಗೆಯೇ ಜಪಾನ್ ರಾಷ್ಟ್ರದ ಸಂವಿಧಾನವನ್ನು ನಾವು ನೋಡಿದಾಗ ಆ ಜಪಾನ್ ರಾಷ್ಟ್ರದ ಸಂವಿಧಾನ ಕೇವಲ 103 ವಿಧಿಗಳನ್ನು ಮಾತ್ರ ಒಳಗೊಂಡಿದೆ. ಫ್ರಾನ್ಸ್ ರಾಷ್ಟ್ರದ ಸಂವಿಧಾನವನ್ನು ನಾವು ನೋಡಿದಾಗ ಕೇವಲ 92 ವಿಧಿಗಳನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಆದ್ರೆ ಭಾರತ ಅನ್ನುವಂತಹ ರಾಷ್ಟ್ರ ತನ್ನ ಸಂವಿಧಾನದಲ್ಲಿ 395 ವಿಧಿಗಳನ್ನು ಒಳಗೊಂಡಿದೆ. ನಾವು ಅಮೆರಿಕ ರಾಷ್ಟ್ರದ ಸಂವಿಧಾನ ಕೇವಲ 7 ವಿಧಿಗಳನ್ನು ಮಾತ್ರ ಒಳಗೊಂಡಿದ್ದು ವಿಶ್ವದಲ್ಲಿಯೇ ಅತ್ಯಂತ ಚಿಕ್ಕ ಸಂವಿಧಾನ ಯಾವುದು ಅಂತ ಹೇಳಿದ್ರೆ ಅಮೆರಿಕ ರಾಷ್ಟ್ರದ ಸಂವಿಧಾನ. 395 ವಿಧಿಗಳನ್ನು ಒಳಗೊಂಡಿರ್ತಕ್ಕಂತಹ ಭಾರತದ ಸಂವಿಧಾನ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಸಂವಿಧಾನ ಅಂತೇಳಿ ನಾವು ಗುರುತಿಸ್ತೇವೆ. ಸೊ ಹಾಗಾಗಿ ನಮ್ಮ ಭಾರತ ಸಂವಿಧಾನದ ಮೊದಲನೆಯ ಲಕ್ಷಣ ಅಂತ ಹೇಳಿದ್ರೆ ಭಾರತದ ಸಂವಿಧಾನವು ಲಿಖಿತ ಸಂವಿಧಾನವಾಗಿದೆ, ಹಾಗೆಯೇ ಅತ್ಯಂತ ದೊಡ್ಡದಾದಂತಹ ಬೃಹತ್ತಾಕಾರವಾದಂತಹ ಸಂವಿಧಾನವಾಗಿದೆ ಎನ್ನುವಂತಹ ಒಂದು ಲಕ್ಷಣವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಎರಡನೇದಾಗಿರ್ತಕ್ಕಂತಹ ಲಕ್ಷಣವನ್ನು ನಾವು ನೋಡುವುದಾದರೆ ಭಾರತದ ಸಂವಿಧಾನವು ಪ್ರಸ್ತಾವನಾ ಭಾಗವನ್ನು ಹೊಂದಿದೆ, ಅಥವಾ ಇದನ್ನು ನಾವು ಪೂರ್ವ ಪೀಠಿಕಾ ಭಾಗ ಅಂತಲೂ ಸಹ ಕರೀತೇವೆ. ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತೇವೆ. ಅಂದ್ರೆ ಇದರ ಅರ್ಥ ಏನು? ಪ್ರಸ್ತಾವನಾ ಭಾಗ ಅಥವಾ ಪೂರ್ವ ಪೀಠಿಕಾ ಭಾಗ ಏನಿದೆ ಅದರ ಉದ್ದೇಶ ಏನು, ಅದರ ಅರ್ಥ ಏನು ಅಂತ ಹೇಳಿದ್ರೆ ಸಂವಿಧಾನದ ಮೊದಲನೇ ಭಾಗವೇ ಪ್ರಸ್ತಾವನಾ ಭಾಗ ಅಂತಕ್ಕಂಥದ್ದು. ಆ ಪ್ರಸ್ತಾವನಾ ಭಾಗ ಅನ್ನುವಂಥದ್ದು ನಮ್ಮ ಭಾರತ ಸಂವಿಧಾನದ ಒಟ್ಟು ಆಶಯ ಏನಿದೆ, ಆ ಸಂವಿಧಾನದ ಉದ್ದೇಶ ಏನಿದೆ ಅದೆಲ್ಲವನ್ನ ವಿವರಿಸುವಂತಹ ಕೆಲವೇ ಪದಗಳಿಂದ ಕೂಡಿರುವಂತಹ ಭಾಗವನ್ನು ನಾವು ಪ್ರಸ್ತಾವನಾ ಭಾಗ ಅಥವಾ ಪೂರ್ವ ಪೀಠಿಕಾ ಭಾಗ ಅಂತ ಹೇಳಿ ಕರೀತೇವೆ. ಸೊ ನಾವು ಭಾರತದ ಸಂವಿಧಾನದಲ್ಲಿ ಮೊದಲನೇ ಭಾಗದಲ್ಲಿಯೇ ಈ ಒಂದು ಪೂರ್ವ ಪೀಠಿಕಾ ಭಾಗ ಅಥವಾ ಪ್ರಸ್ತಾವನಾ ಭಾಗವನ್ನ ಕಾಣುತ್ತೇವೆ ಅಂತಕ್ಕಂಥದ್ದು. ಅಮೆರಿಕ ಸಂವಿಧಾನದಲ್ಲಿಯೂ ಸಹ ಈ ಪ್ರಿಯಂಬಲ್ ಅನ್ನ ಕಾಣ್ತೇವೆ, ನಾವು ಪೂರ್ವ ಪೀಠಿಕಾ ಭಾಗವನ್ನ ಕಾಣ್ತೇವೆ. ಅದೇ ರೀತಿ ನಮ್ಮ ಸಂವಿಧಾನವು, ಭಾರತದ ಸಂವಿಧಾನವು ಸಹ ಪ್ರಸ್ತಾವನಾ ಭಾಗವನ್ನ ಹೊಂದಿದೆ, ಪೂರ್ವ ಪೀಠಿಕಾ ಭಾಗವನ್ನ ಹೊಂದಿದೆ. ಆ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಭಾಗದಲ್ಲಿ ಇಡೀ ನಮ್ಮ ಸಂವಿಧಾನದ ಒಟ್ಟು ಆಶಯ ಏನಿದೆ, ಸಂವಿಧಾನದ ಉದ್ದೇಶ ಏನಿದೆ, ಸಂವಿಧಾನದ ಅರ್ಥ ಏನಿದೆ ಅದೆಲ್ಲವನ್ನು ಕೆಲವೇ ಪದಗಳಲ್ಲಿ
ಈ ಪ್ರಸ್ತಾವನಾ ಭಾಗದಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ ಅಂತಕ್ಕಂಥದ್ದು. ಹಾಗಾದ್ರೆ ನಮ್ಮ ಪ್ರಸ್ತಾವನಾ ಭಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ, ಭಾರತೀಯ ಪ್ರಜೆಗಳಾದ ನಾವು ಅನ್ನುವಂತಹ ಪದದಿಂದ ಪ್ರಾರಂಭವಾಗಿ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಿ ಭಾರತೀಯ ಎಲ್ಲ ಪ್ರಜೆಗಳಿಗೂ ಸಹ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ನ್ಯಾಯ ಮತ್ತು ಸಮಗ್ರತೆ ಅನ್ನು ಹಂಚುವಂತಹ ಉದ್ದೇಶವನ್ನು ಹೊಂದಿದ್ದು ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಎನ್ನುವಂತಹ ಒಂದು ಘೋಷಣೆಯನ್ನ, ಒಂದು ಹೇಳಿಕೆಯನ್ನ ನಾವು ಈ ಪ್ರಸ್ತಾವನಾ ಭಾಗದಲ್ಲಿ ಕಾಣ್ತೇವೆ. ಅಂದ್ರೆ ಇಡೀ ಭಾರತ ಸಂವಿಧಾನದ ಮೂಲ ಉದ್ದೇಶ ಏನಿದೆ, ಗಣರಾಜ್ಯವನ್ನಾಗಿ ರೂಪಿಸ್ತೇವೆ, ಸಾರ್ವಭೌಮ ರಾಷ್ಟ್ರ, ಪ್ರಜಾಸತ್ತಾತ್ಮಕ ರಾಷ್ಟ್ರ ಹಾಗೂ ಜಾತ್ಯತೀತ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ, ಈ ಎಲ್ಲ ಅಂಶಗಳು ಸಹ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿದೆ. ಅದೆಲ್ಲವನ್ನ ವಿವರಿಸುವಂತಹ ಸಂವಿಧಾನದ ಮೊದಲನೇ ಭಾಗವನ್ನ ನಾವು ಪ್ರಸ್ತಾವನಾ ಭಾಗ ಅಂತ ಹೇಳಿ ಕರಿತೇವೆ. ಅಂತಹ ಪ್ರಸ್ತಾವನಾ ಭಾಗವನ್ನ ನಮ್ಮ ಸಂವಿಧಾನದಲ್ಲಿ ನಾವು ಕಾಣುತ್ತೇವೆ. ಹಾಗಾಗಿ ನಮ್ಮ ಸಂವಿಧಾನವು ಪ್ರಸ್ತಾವನಾ ಭಾಗವನ್ನ ಹೊಂದಿದೆ ಎನ್ನುವಂತಹ ಒಂದು ಲಕ್ಷಣವನ್ನ ಗುರುತಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ನೋಡುತ್ತೇವೆ. ಸೊ ಹಾಗೆಯೇ ಒಂದು ಮೂರನೆಯದಾಗಿರ್ತಕ್ಕಂತಹ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನ ಹೊಂದಿದೆ ಅಂತಕ್ಕಂಥದ್ದು. ಅಂದ್ರೆ ನಮ್ಮ ಸಂವಿಧಾನದ ಮೂರನೇ ಭಾಗದಲ್ಲಿ 12ನೆಯ ವಿಧಿಯಿಂದ 32ನೆಯ ವಿಧಿಗಳವರೆಗೆ ಪ್ರತಿಯೊಬ್ಬ ಪ್ರಜೆಗೂ ಸಹ 6 ರೀತಿಯ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ ಎನ್ನುವಂತಹ ವಿವರಣೆಯನ್ನು ನಾವು ಕಾಣ್ತೇವೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಶೈಕ್ಷಣಿಕ ಹಕ್ಕು ಅನ್ನುವಂತಹ 6 ರೀತಿಯ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನ ನಮ್ಮ ಸಂವಿಧಾನದಲ್ಲಿ ನಮೂದನೆಯನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ಈ ಮೂಲಭೂತ ಹಕ್ಕುಗಳು ಸಂವಿಧಾನಾತ್ಮಕವಾಗಿ ಎಲ್ಲ ಪ್ರಜೆಗಳಿಗೂ ಸಹ ಸಮಾನವಾಗಿ ಅನ್ವಯವಾಗುತ್ತವೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಸಂವಿಧಾನದ 3ನೇ ಭಾಗದಲ್ಲಿ 12ನೆಯ ವಿಧಿಯಿಂದ 32ನೆಯ ವಿಧಿಯವರೆಗೆ ಇರ್ತಕ್ಕಂತಹ ನಿಯಮಗಳು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನ ನೀಡುತ್ತವೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಸಹ ನಾವು ಕಾಣುತ್ತೇವೆ ಎನ್ನುವಂತಹ ಒಂದು ಲಕ್ಷಣವನ್ನ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಹಾಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ ಅಂತ ಹೇಳಿದ್ರೆ, ನಮ್ಮ ಭಾರತ ಸಂವಿಧಾನದಲ್ಲಿ ಕೇವಲ ಮೂಲಭೂತ ಹಕ್ಕುಗಳಷ್ಟೇ ಅಲ್ಲ, ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸಹ ಸೇರಿಸಲ್ಪಟ್ಟಿದೆ ಅಥವಾ ನಮೂದಿಸಲ್ಪಟ್ಟಿದೆ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ಒಂದು ರಾಷ್ಟ್ರದ ಪ್ರಜೆಯಾದಂಥವನು ಮೂಲಭೂತ ಹಕ್ಕುಗಳನ್ನು ಅನುಭವಿಸುವಂತಹ ಪ್ರಜೆ ತಾನು ನಿರ್ವಹಿಸಬೇಕಾದಂತಹ ಮೂಲಭೂತ ಕರ್ತವ್ಯಗಳು ಯಾವುವು ಎನ್ನುವಂತಹ ವಿವರಣೆಯನ್ನ ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ 4A ಭಾಗದಲ್ಲಿ ಇರ್ತಕ್ಕಂತಹ 51A ವಿಧಿಯಲ್ಲಿ ಸುಮಾರು 10 ರೀತಿಯ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನ ನಮ್ಮ ಸಂವಿಧಾನದಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಸಂವಿಧಾನದ ಪ್ರಾರಂಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಈ ಮೂಲಭೂತ ಕರ್ತವ್ಯಗಳ ಪಟ್ಟಿಯ ಬಗ್ಗೆ ಅಥವಾ ಮೂಲಭೂತ ಕರ್ತವ್ಯಗಳ ಬಗ್ಗೆ ಯಾವುದೇ ವಿವರಣೆ ಅಂತಕ್ಕಂಥದ್ದು ಇರಲಿಲ್ಲ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವುದರ ಮೂಲಕ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನ ಸಂವಿಧಾನದ 4A ಅಧ್ಯಾಯದಲ್ಲಿ
51A ವಿಧಿಯ ಮೂಲಕ 10 ರೀತಿಯ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಸೇರ್ಪಡೆಯನ್ನ ಮಾಡಲಾಯಿತು ಅಂತಕ್ಕಂಥದ್ದು. ಪ್ರತಿಯೊಬ್ಬ ಪ್ರಜೆಯೂ ಸಹ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗೆ ಗೌರವವನ್ನು ನೀಡಬೇಕು. ಸ್ವತಂತ್ರ ಚಳುವಳಿಯ ಉದಾತ್ತ ಮೌಲ್ಯಗಳನ್ನು ಗೌರವಿಸಬೇಕು. ಮಹಿಳೆಯರು ಮತ್ತು ಮಕ್ಕಳಿಗೆ ಗೌರವವನ್ನು ನೀಡಬೇಕು. ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ನಾಶವನ್ನ ಮಾಡಬಾರದು. ಪ್ರತಿಯೊಬ್ಬ ಪ್ರಜೆಯೂ ಸಹ ಕರೆ ಬಂದಾಗ ರಾಷ್ಟ್ರದ ರಕ್ಷಣೆಗೆ ಸದಾ ಸಿದ್ಧನಾಗಿರಬೇಕು. ಹೀಗೆ ಸುಮಾರು 10 ರೀತಿಯ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನ ನಮ್ಮ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ ಎನ್ನುವಂಥದ್ದನ್ನ ಗಮನಿಸ್ತೇವೆ. ಸೊ ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸಹ ನಾವು ಕಾಣುತ್ತೇವೆ ಎನ್ನುವಂಥದ್ದನ್ನ ನೋಡ್ತೇವೆ ಅಂತಕ್ಕಂಥದ್ದು. ಸೊ ಹಾಗೆ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಯನ್ನು ಸಹ ನಾವು ನಮ್ಮ ಸಂವಿಧಾನದಲ್ಲಿ ಕಾಣುತ್ತೇವೆ ಅಂತಕ್ಕಂಥದ್ದು. ನಮ್ಮ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಯನ್ನು ಕಾಣುತ್ತೇವೆ ಎನ್ನುವಂತಹ ಅಂಶ. ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿ ಅಂತ ಹೇಳಿದ್ರೆ, ಒಂದು ರಾಜ್ಯ ಕಡ್ಡಾಯವಾಗಿ ನಿರ್ವಹಿಸಲೇಬೇಕಾದಂತಹ ಕರ್ತವ್ಯಗಳ ಪಟ್ಟಿಯನ್ನು, ಆ ರಾಜ್ಯಕ್ಕೆ ನಿರ್ದೇಶನ ನೀಡುವಂತಹ ತತ್ವಗಳ ಪಟ್ಟಿಯನ್ನ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿ ಕರೀತೇವೆ. ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸಂವಿಧಾನವು ನಿರ್ದೇಶನಗಳನ್ನ ನೀಡುವಂತಹ ನಿಯಮಗಳು ಏನಿದೆ, ಆಡಳಿತಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು ಏನಿದೆ, ಒಂದು ಸರ್ಕಾರದ ಆಡಳಿತವು ಯಾವ ತತ್ವಗಳ ಮೇಲೆ ಆಡಳಿತವನ್ನು ನಡೆಸಬೇಕು, ಸಮಾಜವಾದ ತತ್ವಗಳು, ಗಾಂಧೀಜಿ ಚಿಂತನೆಯ ತತ್ವಗಳು, ಅವುಗಳ ಆಧಾರದ ಮೇಲೆ ಆಡಳಿತವನ್ನು ನಡೆಸಲಿಕ್ಕೆ ಸಂವಿಧಾನ ಏನು ನಿರ್ದೇಶನವನ್ನು ಕೊಡ್ತಾ ಇದೆ, ಅಂತಹ ನಿರ್ದೇಶನಗಳ ತತ್ವಗಳನ್ನ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿ ಅಂತ ಹೇಳಿ ನಾವು ಕರೀತೇವೆ. ಸೊ ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಈ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಯನ್ನು ಸಹ ನಾವು ಕಾಣುತ್ತೇವೆ. ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ತತ್ವಗಳ ಆಧಾರದ ಮೇಲೆ ಆಡಳಿತವನ್ನು ನಡೆಸಬೇಕು ಎನ್ನುವಂತಹ ನಿರ್ದೇಶನ ಇರುವಂತಹ ತತ್ವಗಳ ಪಟ್ಟಿಯನ್ನು ನಾವೇನಂತ ಕರೀತೇವೆ, ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿ ಅಂತ ಹೇಳಿ ಕರೀತೇವೆ. ಸೊ ಇದನ್ನು ಸಹ ನಮ್ಮ ಸಂವಿಧಾನದಲ್ಲಿಯೇ ಸೇರ್ಪಡಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಭಾರತದ ಸಂವಿಧಾನದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕು ಎನ್ನುವಂತಹ ನಿಯಮ ಇರುವಂತದ್ದನ್ನ ಕಾಣ್ತೇವೆ. ಸೊ ಹಾಗಾಗಿಯೇ ಭಾರತದಲ್ಲಿ ನಾವು ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೇವೆ. ಯಾವ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿದ್ದು ಆ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತದೆಯೋ ಅಂತಹ ಸರ್ಕಾರವನ್ನು ನಾವು ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತೇವೆ. ಸೊ ಭಾರತದಲ್ಲಿಯೂ ಸಹ ಅಷ್ಟೇ ಕಾರ್ಯಾಂಗ ಅಂತಕ್ಕಂಥದ್ದು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲವನ್ನ ಸಂಸತ್ತು ಆಯ್ಕೆ ಮಾಡುತ್ತದೆ. ಭಾರತದ ಶಾಸಕಾಂಗವಾದಂತಹ ಸಂಸತ್ತು ಆಯ್ಕೆ ಮಾಡ್ತದೆ. ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಅಂತಕ್ಕಂಥದ್ದು ಸಂಸತ್ತಿಗೆ ಹೊಣೆಯಾಗಿರುತ್ತಾರೆ. ಮತ್ತು ಕಾರ್ಯಾಂಗವಾದಂತಹ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಸಂಸತ್ತಿನ ಬಹುಮತ ಇರುವವರೆಗೂ ಮಾತ್ರ ಅಧಿಕಾರದಲ್ಲಿ ಇರುತ್ತಾರೆ. ಸಂಸತ್ತಿನಲ್ಲಿ ಬಹುಮತವನ್ನು ಕಳ್ಕೊಂಡ್ರೆ ಕಾರ್ಯಾಂಗ ಅಂತಕ್ಕಂಥದ್ದು ರದ್ದುಗೊಳ್ಳುತ್ತದೆ. ಸೊ ಇಂತಹ ಪದ್ಧತಿಯನ್ನು ನಾವೇನಂತ ಕರೀತೇವೆ, ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿ. ಭಾರತದ ಸಂವಿಧಾನದಲ್ಲಿ ಭಾರತವು ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನು ಅನುಸರಿಸಬೇಕು ಎನ್ನುವಂತಹ ತತ್ವ ಇದೆ, ನಿಯಮ ಇದೆ. ಹಾಗಾಗಿ ನಾವು ಭಾರತದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನ ಅನುಸರಿಸುತ್ತಾ ಇದ್ದೇವೆ, ಅಥವಾ ನಮ್ಮ ಸಂವಿಧಾನದಲ್ಲಿ ಆ ನಿಯಮ ಇದೆ ಎನ್ನುವಂತಹ ಲಕ್ಷಣವನ್ನು ನಾವು ಕಾಣುತ್ತೇವೆ.
ಸೊ ಹಾಗೆಯೇ ಭಾರತದ ಸಂವಿಧಾನದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವಂಥದ್ದನ್ನ ಅಳವಡಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿದ್ರೆ ನಿರ್ದಿಷ್ಟ ವಯಸ್ಸನ್ನ ಪೂರೈಸಿರುವಂತಹ ಅಥವಾ ರಾಜ್ಯ ನಿಗದಿ ಮಾಡಿರುವಂತಹ ವಯಸ್ಸನ್ನ ಪೂರೈಸಿರುವಂತಹ ಎಲ್ಲ ಅರ್ಹ ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡುವಂತಹ ಪದ್ಧತಿಯನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ ಕರೀತಾರೆ. ರಾಜ್ಯ ನಿಗದಿ ಮಾಡಿರುವಂತಹ ನಿರ್ದಿಷ್ಟ ವಯಸ್ಸನ್ನ, ಅಂದ್ರೆ ಭಾರತದಲ್ಲಿ ನಿಗದಿಯಾಗಿರ್ತಕ್ಕಂಥದ್ದು ಮತದಾನಕ್ಕೆ ಎಷ್ಟು ವರ್ಷ ಅಂತ ಹೇಳಿದ್ರೆ 18 ವರ್ಷ ಅಂತ ನಿಗದಿಯನ್ನ ಮಾಡಲಾಗಿದೆ. 18 ವರ್ಷ ಪೂರೈಸಿರ್ತಕ್ಕಂತಹ ಎಲ್ಲ ಅರ್ಹ ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಯಾವುದೇ ತಾರತಮ್ಯವನ್ನ ಮಾಡದೆ ಎಲ್ಲರಿಗೂ ಮತದಾನಕ್ಕೆ ಅವಕಾಶವನ್ನ ಕೊಡ್ತಕ್ಕಂತಹ ಪದ್ಧತಿ ಯಾವುದು ಅಂತ ಹೇಳಿದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸೊ ಹಾಗಾಗಿ ಭಾರತದಲ್ಲಿ 18 ವರ್ಷ ಪೂರೈಸಿರ್ತಕ್ಕಂತಹ ಎಲ್ಲ ಅರ್ಹ ಯಾವುದೇ ತಾರತಮ್ಯವನ್ನ ಮಾಡದೆ, ಲಿಂಗ ಭೇದ ಮಾಡುವಂತಿಲ್ಲ, ಜಾತಿ ಭೇದ ಭಾವವನ್ನ ಮಾಡುವಂತಿಲ್ಲ, ಆರ್ಥಿಕ ತಾರತಮ್ಯವನ್ನ ಮಾಡದೆ, ಸಾಮಾಜಿಕ ತಾರತಮ್ಯವನ್ನ ಮಾಡದೆ, ಧಾರ್ಮಿಕ ತಾರತಮ್ಯವನ್ನ ಮಾಡದೆ 18 ವರ್ಷ ಪೂರೈಸಿರ್ತಕ್ಕಂತಹ ಎಲ್ಲ ಭಾರತೀಯ ಪ್ರಜೆಗಳಿಗೂ ಸಹ ಮತದಾನದ ಅಧಿಕಾರವನ್ನ ನೀಡಲಾಗಿದೆ. ಸೊ ಈ ಪದ್ಧತಿಯನ್ನು ನಾವೇನಂತ ಕರಿತೀವಿ? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಲಕ್ಷಣವನ್ನ ನಾವು ಕಾಣುತ್ತೇವೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನ್ಯಾಯಿಕ ವಿಮರ್ಶಾಧಿಕಾರವನ್ನ ನಮ್ಮ ಸಂವಿಧಾನದಲ್ಲಿ ನಾವು ಕಾಣುತ್ತೇವೆ ಅಂತಕ್ಕಂಥದ್ದು. ಏನು ನ್ಯಾಯಿಕ ವಿಮರ್ಶಾಧಿಕಾರ ಅಂತ ಹೇಳಿದ್ರೆ, ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಸಂವಿಧಾನವನ್ನ ಉಲ್ಲಂಘಿಸಿ ಯಾವುದೇ ಶಾಸನಗಳನ್ನು ರಚಿಸಿದರೆ ಅಥವಾ ಆಡಳಿತವನ್ನ ನಡೆಸಿದರೆ ಅಂತಹ ಕಾರ್ಯಗಳನ್ನ ತಡೆ ಹಿಡಿಯುವಂತಹ ಅಥವಾ ರದ್ದು ಮಾಡುವಂತಹ ಅಧಿಕಾರವನ್ನ ನ್ಯಾಯಾಂಗಕ್ಕೆ ನೀಡಲಾಗಿರುತ್ತದೆ ಅಥವಾ ನ್ಯಾಯಾಂಗ ಹೊಂದಿರುತ್ತದೆ. ಇಂತಹ ನ್ಯಾಯಾಂಗದ ಅಧಿಕಾರವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನ್ಯಾಯಾಂಗದ ವಿಮರ್ಶಾಧಿಕಾರ ಅಥವಾ ನ್ಯಾಯಾಂಗ ವಿಮರ್ಶೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಸಂವಿಧಾನವನ್ನ ರಕ್ಷಣೆಯನ್ನ ಮಾಡುವಂತಹ ಜವಾಬ್ದಾರಿ ನ್ಯಾಯಾಂಗಕ್ಕೆ ಇದೆ. ಹಾಗಾಗಿ ನ್ಯಾಯಾಂಗ ಅನ್ನುವಂಥದ್ದು ಒಂದು ಸ್ವತಂತ್ರವಾದಂತಹ ನ್ಯಾಯಾಂಗ. ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ಪ್ರತ್ಯೇಕವಾಗಿರ್ತಕ್ಕಂತಹ ಅಧಿಕಾರವನ್ನು ಹೊಂದಿರತಕ್ಕಂತಹ ನ್ಯಾಯಾಂಗ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇರ್ತದೆ. ಮತ್ತು ಎಲ್ಲ ಸರ್ಕಾರಗಳು ಸಹ ಸಂವಿಧಾನಕ್ಕೆ ಅನುಗುಣವಾಗಿಯೇ ಆಡಳಿತವನ್ನು ನಡೆಸಬೇಕು. ಯಾವುದೇ ಸರ್ಕಾರ ಸಂವಿಧಾನದ ನಿಯಮಗಳನ್ನು ಉಲ್ಲಂಘಿಸಿ ಆಡಳಿತವನ್ನು ನಡೆಸಿದರೆ ಅಥವಾ ಶಾಸನಗಳನ್ನು ರೂಪಿಸಿದರೆ ಅಂತಹ ಪ್ರಕ್ರಿಯೆಯನ್ನ ತಡೆ ಹಿಡಿಯುವಂತಹ ಅಥವಾ ಅಂತಹ ಪ್ರಕ್ರಿಯೆಗಳನ್ನು ರದ್ದುಗೊಳಿಸುವಂತಹ ವಿಶೇಷ ಅಧಿಕಾರ ನ್ಯಾಯಾಂಗಕ್ಕೆ ನೀಡಲಾಗಿದೆ, ಸ್ವತಂತ್ರ ನ್ಯಾಯಾಂಗಕ್ಕೆ ನೀಡಲಾಗಿದೆ. ಇಂತಹ ನ್ಯಾಯಾಂಗದ ಅಧಿಕಾರವನ್ನು ನಾವೇನಂತ ಕರಿತೀವಿ? ನ್ಯಾಯಿಕ ವಿಮರ್ಶಾಧಿಕಾರ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಸ್ವತಂತ್ರ ನ್ಯಾಯಾಂಗಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗೆಯೇ ಆ ನ್ಯಾಯಾಂಗಕ್ಕೆ ನ್ಯಾಯಿಕ ವಿಮರ್ಶಾಧಿಕಾರವನ್ನು ಸಹ ನೀಡಲಾಗಿದೆ. ಹಾಗಾಗಿ ಯಾವುದೇ ಸರ್ಕಾರಗಳು ಸಂವಿಧಾನಕ್ಕೆ ಅನುಗುಣವಾಗಿಯೇ ಆಡಳಿತವನ್ನು ನಡೆಸಬೇಕು. ಒಂದು ವೇಳೆ ಸಂವಿಧಾನದ ಉಲ್ಲಂಘನೆಯನ್ನ ಮಾಡಿದರೆ ಅಂತಹ ಸರ್ಕಾರಗಳನ್ನ ರದ್ದುಗೊಳಿಸುವಂತಹ ಅಧಿಕಾರವೂ ಸಹ ನ್ಯಾಯಾಂಗಕ್ಕೆ ನೀಡಲಾಗಿದೆ ಅಂತಕ್ಕಂಥದ್ದು. ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಕಾರ್ಯಗಳನ್ನ ಪರಿಶೀಲಿಸುವಂತಹ ಮತ್ತು ಸಂವಿಧಾನವನ್ನ ರಕ್ಷಿಸುವಂತಹ ಅಧಿಕಾರ ನ್ಯಾಯಾಂಗಕ್ಕೆ ಇರುತ್ತದೆ. ಹಾಗಾಗಿ ಅದನ್ನು ನಾವು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಭಾರತ ಸಂವಿಧಾನದಲ್ಲಿ ನಾವು ಕಾಣುತ್ತೇವೆ ಎನ್ನುವಂಥದ್ದನ್ನ ಗಮನಿಸಬಹುದು ಅಂತಕ್ಕಂಥದ್ದು.
ಸೊ ಹಾಗೆಯೇ ಭಾರತದಲ್ಲಿ ಸಂಯುಕ್ತ ಸರ್ಕಾರ ಪದ್ಧತಿ ಎನ್ನುವಂತಹ ಒಂದು ಲಕ್ಷಣವನ್ನು ನಾವು ನಮ್ಮ ಸಂವಿಧಾನದಲ್ಲಿ ಕಾಣ್ತೇವೆ. ಏನು ಸಂಯುಕ್ತ ಸರ್ಕಾರ ಪದ್ಧತಿ ಅಂತ ಹೇಳಿದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ಹಂಚಿಕೆಯಾಗಿದ್ದರೆ ಅಂತಹ ಸರ್ಕಾರವನ್ನ ಸಂಯುಕ್ತ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತಾರೆ. ಸೊ ನಾವು ಭಾರತದಲ್ಲಿ ನೋಡಿದಾಗ, ಭಾರತದಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಗಳನ್ನ ಕೇಂದ್ರ ಪಟ್ಟಿಯಲ್ಲಿ, ರಾಜ್ಯ ಸರ್ಕಾರಗಳು ಹೊಂದಿರುವಂತಹ ಅಧಿಕಾರಗಳನ್ನ ರಾಜ್ಯ ಪಟ್ಟಿಯಲ್ಲಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿ ನಿರ್ವಹಿಸುವಂತಹ ಅಧಿಕಾರಗಳನ್ನ ಸಮವರ್ತಿ ಪಟ್ಟಿಯಲ್ಲಿ ನಮೂದನೆಯನ್ನ ಮಾಡಿ ಅಧಿಕಾರದ ವಿಭಜನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ಭಾರತದ ಸಂವಿಧಾನವು ಸಂಯುಕ್ತ ಸರ್ಕಾರ ಪದ್ಧತಿಯನ್ನ ಅಳವಡಿಸಿಕೊಂಡಿದೆ ಅಥವಾ ಭಾರತದಲ್ಲಿ ಅಳವಡಿಸಲಾಗಿದೆ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಪರಿಪೂರ್ಣವಾಗಿರ್ತಕ್ಕಂತಹ ಅಧಿಕಾರದ ಹಂಚಿಕೆಯಾಗಿರುತ್ತದೆ. ಹಾಗಾಗಿ ಅದನ್ನು ನಾವು ಸಂಯುಕ್ತ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತೇವೆ. ಸೊ ಹಾಗೆಯೇ ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಹ ನಾವು ಕಾಣುತ್ತೇವೆ ಅಂತಕ್ಕಂಥದ್ದು. ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನುವಂಥದ್ದು 1993ರಲ್ಲಿ ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿ ತರುವುದರ ಮೂಲಕ ನಮ್ಮ ಸಂವಿಧಾನಕ್ಕೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಸ್ಥಳೀಯ ಸರ್ಕಾರ ವ್ಯವಸ್ಥೆ ಎನ್ನುವಂತಹ 3 ಹಂತದ ಸ್ಥಳೀಯ ಸರ್ಕಾರಗಳನ್ನ ರಚನೆಯನ್ನ ಮಾಡಿಕೊಳ್ಳಿಕ್ಕೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಅವಕಾಶವನ್ನ ಮಾಡಿಕೊಡುತ್ತದೆ. ಸ್ಥಳೀಯ ಸರ್ಕಾರಗಳು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ಮಟ್ಟದ 3 ಹಂತದ ಸ್ಥಳೀಯ ಸರ್ಕಾರಗಳು, ನಗರ ಪ್ರದೇಶಗಳಲ್ಲಿ ಮಹಾನಗರ ಪಾಲಿಕೆ, ನಗರ ಪಾಲಿಕೆ ಮತ್ತು ಪುರಸಭೆ ಎನ್ನುವಂತಹ 3 ಹಂತದ ಸ್ಥಳೀಯ ಸರ್ಕಾರಗಳು, ನಗರ ಪ್ರದೇಶದ ಸ್ಥಳೀಯ ಸರ್ಕಾರಗಳು ಮತ್ತು ಗ್ರಾಮೀಣ ಪ್ರದೇಶದ ಸ್ಥಳೀಯ ಸರ್ಕಾರಗಳನ್ನ ರಚನೆಯನ್ನ ಮಾಡಿಕೊಳ್ಳಿಕ್ಕೆ 1993ರಲ್ಲಿ ಭಾರತ ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿ ತರುವುದರ ಮೂಲಕ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿ ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಹ ನಮ್ಮ ಸಂವಿಧಾನದಲ್ಲಿಯೇ ಅಳವಡಿಸಲಾಗಿದೆ. ಸೊ ಹಾಗಾಗಿ ಭಾರತದ ಸ್ಥಳೀಯ ಸರ್ಕಾರಗಳ ಆಡಳಿತ ಅಂತಕ್ಕಂಥದ್ದು ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಆಡಳಿತವಾಗಿದೆ ಎನ್ನುವಂಥದ್ದನ್ನ ಕಾಣಲಿಕ್ಕೆ ಮತ್ತು ಅದನ್ನು ಜಾರಿ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗಿದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಸಹ ಕಾಣಲಾಗುತ್ತದೆ ಅಥವಾ ನೀಡಲಾಗಿದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಇಲ್ಲಿ ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ಭಾರತದ ರಾಷ್ಟ್ರಪತಿಯವರು ಭಾರತಕ್ಕೆ ಎದುರಾಗುವಂತಹ ವಿಶೇಷ ಸನ್ನಿವೇಶಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವಂತಹ ಅನುಕೂಲಕ್ಕಾಗಿ ಅವರಿಗೆ ತುರ್ತು ಪರಿಸ್ಥಿತಿಗಳನ್ನ ಘೋಷಣೆ ಮಾಡುವಂತಹ ಅಧಿಕಾರವನ್ನ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ನೀಡಿದೆ ಅಂತಕ್ಕಂಥದ್ದು. 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ನಾವು ಭಾರತದಲ್ಲಿ ಕಾಣ್ತೇವೆ. ಸಂವಿಧಾನದ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದೆ. ಸಂವಿಧಾನದ 356ನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಯ ಆಡಳಿತ ಅಂತೇಳಿ ಕರೀತೇವೆ. ಸಂವಿಧಾನದ 360ನೇ ವಿಧಿಯ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದನ್ನ ನೀಡಲಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಈ ರೀತಿಯ 3 ತುರ್ತು ಪರಿಸ್ಥಿತಿಗಳನ್ನ ಘೋಷಿಸುವಂತಹ ಅಧಿಕಾರ ರಾಷ್ಟ್ರದ ಮುಖ್ಯಸ್ಥನಾದಂತಹ ರಾಷ್ಟ್ರಪತಿಗೆ ನಮ್ಮ ಸಂವಿಧಾನದಲ್ಲಿ ನೀಡಲಾಗಿದೆ. ಒಂದು ರಾಷ್ಟ್ರ ತುರ್ತು ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದರೆ ಆ ಪರಿಸ್ಥಿತಿಯನ್ನ ಎದುರಿಸಲು ಅನುಕೂಲವಾಗುವಂತಹ ರೀತಿಯಲ್ಲಿ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ.
ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಷ್ಟ್ರಪತಿ ಆಳ್ವಿಕೆ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಎನ್ನುವಂತಹ 3 ರೀತಿಯ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ನಾವು ನಮ್ಮ ಸಂವಿಧಾನದಲ್ಲಿ ಕಾಣುತ್ತೇವೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಏಕ ಪೌರತ್ವ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನ ಕಾಣ್ತೇವೆ. ಸಾಮಾನ್ಯವಾಗಿ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಅಳವಡಿಸಿಕೊಂಡಂತಹ ರಾಷ್ಟ್ರಗಳಲ್ಲಿ ದ್ವಿಪೌರತ್ವ ಪದ್ಧತಿ ಇರಬೇಕು. ಆದರೆ ನಾವು ಸಂಯುಕ್ತ ಸರ್ಕಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳುವುದರ ಜೊತೆಯಲ್ಲಿ ಭಾರತದಲ್ಲಿ ನಾವು ವಿಶೇಷವಾಗಿ ಏಕ ಪೌರತ್ವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಒಂದೇ ರೀತಿಯ ಪೌರತ್ವವನ್ನು ನೀಡಲಾಗುತ್ತದೆ. ಅದನ್ನು ನಾವು ಏಕ ಪೌರತ್ವ ಪದ್ಧತಿ ಅಂತ ಹೇಳಿ ಕರೀತಾರೆ. ಭಾರತದಲ್ಲಿ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಒಂದೇ ಪೌರತ್ವ ಇದೆ, ಅದನ್ನು ನಾವು ಏಕ ಪೌರತ್ವ ಪದ್ಧತಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಏಕ ಪೌರತ್ವ ಪದ್ಧತಿಗೆ ಅವಕಾಶವನ್ನು ನೀಡಲಾಗಿದೆ ಎನ್ನುವಂತಹ ಲಕ್ಷಣವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು. ಅದೇ ರೀತಿಯಾಗಿ ನಮ್ಮ ಸಂವಿಧಾನದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳಿದ್ರೆ ತಿದ್ದುಪಡಿ ವಿಧಾನಗಳು ಅಂತಕ್ಕಂಥದ್ದು. ಒಂದು ಸಂವಿಧಾನಕ್ಕೆ ತಿದ್ದುಪಡಿ ಅಂತಕ್ಕಂಥದ್ದು ಅತ್ಯಂತ ಅಗತ್ಯವಾದಂತಹ ಒಂದು ಅಂಶ ಅಂತಕ್ಕಂಥದ್ದು. 1950ರಲ್ಲಿ ಜಾರಿಗೆ ಬಂದಂತಹ ನಮ್ಮ ಭಾರತ ಸಂವಿಧಾನದಲ್ಲಿ ಕಾಲ ಬದಲಾದಂತೆ, ಸಮಾಜ ಬದಲಾದಂತೆ, ಮಾನವ ಬದಲಾದಂತೆ ಸಂವಿಧಾನದ ನಿಯಮಗಳು ಸಹ ಕೆಲವೊಮ್ಮೆ ಬದಲಾವಣೆ ಆಗಬೇಕಾಗ್ತದೆ. ಸೊ ಹಾಗಾಗಿ ಸಂವಿಧಾನಕ್ಕೆ ಹೊಸ ವಿಷಯಗಳನ್ನು ಸೇರಿಸುವಂತಹ ಅಥವಾ ಅನಗತ್ಯವಾಗಿರ್ತಕ್ಕಂತಹ ನಿಯಮವನ್ನ ತೆಗೆದು ಹಾಕುವಂತಹ ಪ್ರಕ್ರಿಯೆಯನ್ನು ನಾವೇನಂತ ಕರೀತೇವೆ, ಸಂವಿಧಾನ ತಿದ್ದುಪಡಿ ಅಂತ ಹೇಳಿ ಕರೀತೇವೆ. ಸೊ ಹಾಗಾಗಿ ನಮ್ಮ ಭಾರತ ಸಂವಿಧಾನ 100ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆಡಳಿತಕ್ಕೆ ಮತ್ತು ರಾಷ್ಟ್ರಕ್ಕೆ ಅಗತ್ಯವಾದಂತಹ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಹೊಸ ಹೊಸ ವಿಷಯಗಳನ್ನು ಸೇರಿಸ್ಕೊಳ್ತಾ ಹೋಗ್ತೇವೆ. ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಸ್ಥಳೀಯ ಸರ್ಕಾರಗಳ ಆಡಳಿತ ವ್ಯವಸ್ಥೆಯ ಬಗ್ಗೆ ಯಾವುದೇ ನಿಯಮಗಳು ಇರಲಿಲ್ಲ. ಭಾರತದ ಆಡಳಿತವನ್ನು ಸದೃಢಗೊಳಿಸಬೇಕು, ಭಾರತದ ಗ್ರಾಮೀಣ ಪ್ರದೇಶದಿಂದಲೂ ಸಹ ಜನರು ಆಡಳಿತದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಪಾಲ್ಗೊಳ್ಳಬೇಕು. ಆ ಉದ್ದೇಶದಿಂದ ಭಾರತಕ್ಕೆ ಸ್ಥಳೀಯ ಸರ್ಕಾರಗಳು ಅತ್ಯಂತ ಅಗತ್ಯ ಅಂತ ಮನಗೊಂಡಂತಹ ಕೇಂದ್ರ ಸರ್ಕಾರ 1993ರಲ್ಲಿ ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ನಮ್ಮ ಸಂವಿಧಾನಕ್ಕೆ ಸೇರ್ಪಡೆಯನ್ನ ಮಾಡಿಕೊಂಡು, ಸೊ ಹೀಗೆ ಅಗತ್ಯವಾದಂತಹ ಅನೇಕ ವಿಚಾರಗಳನ್ನು ಸಂವಿಧಾನಕ್ಕೆ ಸೇರ್ಪಡೆಯನ್ನ ಮಾಡುವುದು ಅನಿವಾರ್ಯವಾಗುತ್ತದೆ. ಸೊ ಅಂತಹ ತಿದ್ದುಪಡಿಯನ್ನ ಮಾಡುವಂತಹ ವಿಧಾನಗಳು ಏನಿದೆ, ಯಾವ ನಿಯಮಗಳನ್ನ, ಯಾವ ತಿದ್ದುಪಡಿಯನ್ನ ಮಾಡಬೇಕು, ಆ ತಿದ್ದುಪಡಿಯನ್ನ ಮಾಡಬೇಕಾದ್ರೆ ಅನುಸರಿಸುವಂತಹ ಕ್ರಮಗಳು ಯಾವುವು, ವಿಧಾನಗಳು ಯಾವುವು ಎನ್ನುವುದನ್ನ ನಮ್ಮ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ವಿವರಣೆಯ ಮೂಲಕ ತಿಳಿಸಲಾಗಿದೆ ಅಂತಕ್ಕಂಥ. ನಮ್ಮ ಸಂವಿಧಾನದಲ್ಲಿರ್ತಕ್ಕಂತಹ ಕೆಲವು ನಿಯಮಗಳನ್ನ ಸುಲಭ ವಿಧಾನಗಳ ಮೂಲಕ ತಿದ್ದುಪಡಿಯನ್ನ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಕೆಲವು ನಿಯಮಗಳನ್ನ ಕಠಿಣ ವಿಧಾನಗಳ ಮೂಲಕ ಮಾತ್ರ ತಿದ್ದುಪಡಿಯನ್ನ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಭಾರತ ಸಂವಿಧಾನವನ್ನ ಭಾರತೀಯ ಸಂವಿಧಾನ ತಜ್ಞರು ನಮ್ಯ ಮತ್ತು ಅನಮ್ಯಗಳ ಮಿಶ್ರಣ ಅಂತ ಹೇಳಿ ಕರೆದಿದ್ದಾರೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿಯೇ ತಿದ್ದುಪಡಿಯ ವಿಧಾನಗಳ ವಿವರಣೆಯನ್ನೂ ಸಹ ನಾವು ಕಾಣಲಿಕ್ಕೆ ಅವಕಾಶ ಇದೆ ಎನ್ನುವಂಥದ್ದನ್ನ ಗಮನಿಸ್ತೇವೆ. ಸೊ ಹಾಗೆಯೇ ನಮ್ಮ ಸಂವಿಧಾನದಲ್ಲಿ ಅಧಿಕಾರದ ವಿಭಜನೆಯನ್ನ ಕಾಣುತ್ತೇವೆ ಅಂತಕ್ಕಂಥದ್ದು. ಅಧಿಕಾರದ ವಿಭಜನೆ ಅಂತ ಹೇಳಿದ್ರೆ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ ಅಂತ ಹೇಳಿದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂವಿಧಾನಾತ್ಮಕವಾಗಿಯೇ ಅಧಿಕಾರದ ಹಂಚಿಕೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಕೇಂದ್ರ ಸರ್ಕಾರ ಹೊಂದಿರತಕ್ಕಂತಹ ಅಧಿಕಾರಗಳನ್ನ
99 ಅಧಿಕಾರಗಳನ್ನ ಕೇಂದ್ರ ಪಟ್ಟಿಯಲ್ಲಿ ನಮೂದನೆಯನ್ನ ಮಾಡಲಾಗಿದೆ. ಪ್ರಮುಖವಾದವುಗಳು ಅಂತ ಹೇಳಿದ್ರೆ ರೈಲ್ವೆ ಇರ್ಬೋದು, ವಿಮಾನಯಾನ, ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಅಂತಕ್ಕಂಥದ್ದು, ಮಿಲಿಟರಿ ಅಂತಕ್ಕಂಥದ್ದು, ವಿದೇಶಾಂಗ ನೀತಿಗಳು ಅಂತಕ್ಕಂಥದ್ದು, ಇವೆಲ್ಲವೂ ಸಹ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂತಹ ಅಧಿಕಾರಗಳು. 99 ಅಧಿಕಾರಗಳನ್ನ ಕೇಂದ್ರ ಪಟ್ಟಿಯಲ್ಲಿ ನಮೂದಿಸುವುದರ ಮೂಲಕ ಕೇಂದ್ರ ಸರ್ಕಾರದ ಅಧಿಕಾರಗಳು ಅನ್ನುವಂತಹ ವಿಭಜನೆಯನ್ನ ಮಾಡಲಾಗಿದೆ. ಸೊ ಹಾಗೆಯೇ ರಾಜ್ಯ ಸರ್ಕಾರಗಳಿಗೆ ಯಾವ ಯಾವ ಅಧಿಕಾರಗಳಿದೆ ಎನ್ನುವುದನ್ನ ಸುಮಾರು 66 ಅಧಿಕಾರಗಳನ್ನ ರಾಜ್ಯ ಪಟ್ಟಿಯಲ್ಲಿ ನಮೂದನೆಯನ್ನ ಮಾಡಿ ಆ ಅಧಿಕಾರಗಳ ಬಗ್ಗೆ ಶಾಸನ ಮಾಡುವಂತಹ ಹಾಗೂ ಆಡಳಿತ ಮಾಡತಕ್ಕಂತಹ ಅಧಿಕಾರಗಳನ್ನ ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಶಿಕ್ಷಣ ಇರಬಹುದು, ಸಾರಿಗೆ, ಕೈಗಾರಿಕೆ, ನೀರಾವರಿ, ಆಂತರಿಕ ಭದ್ರತೆ, ಪೊಲೀಸ್, ಇವೆಲ್ಲವೂ ಸಹ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂತಹ 66 ವಿಷಯಗಳು ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಹಂಚಿಕೆಯನ್ನ ಮಾಡಲಾಗಿದೆ. ಸೊ ಹಾಗೆಯೇ ಸಮವರ್ತಿ ಪಟ್ಟಿ ಎನ್ನುವಂತಹ ಮತ್ತೊಂದು ಪಟ್ಟಿ ಇದೆ. ಆ ಸಮವರ್ತಿ ಪಟ್ಟಿಯಲ್ಲಿ ಸುಮಾರು 52 ವಿಷಯಗಳನ್ನ ಸಮವರ್ತಿ ಪಟ್ಟಿಯಲ್ಲಿ ನಮೂದನೆಯನ್ನ ಮಾಡಲಾಗಿದೆ. ವಿವಾಹ, ವಿಚ್ಛೇದನ, ಆಸ್ತಿಯ ಹಂಚಿಕೆ, ಮುದ್ರಣ, ಇವೆಲ್ಲವೂ ಸಹ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂತಹ ಅಧಿಕಾರಗಳು ಅಥವಾ ವಿಷಯಗಳು. ಈ ಸಮವರ್ತಿ ಪಟ್ಟಿಯಲ್ಲಿರುವಂತಹ ಅಧಿಕಾರಗಳ ಬಗ್ಗೆ ಶಾಸನ ಮಾಡುವಂತಹ ಅಥವಾ ಆಡಳಿತ ಮಾಡುವಂತಹ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಎರಡೂ ಸಹ ಸರ್ಕಾರಗಳಿಗೆ ಸೇರಿರುತ್ತದೆ. ಎರಡೂ ಜೊತೆಯಾಗಿ ಆ ವಿಚಾರಗಳ ಬಗ್ಗೆ ಅಧಿಕಾರವನ್ನು ನಡೆಸಬೇಕಾಗ್ತದೆ. ಸೊ ಹೀಗೆ ನಮ್ಮ ಸಂವಿಧಾನದಲ್ಲಿ ಪರಿಪೂರ್ಣವಾಗಿರ್ತಕ್ಕಂತಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಪರಿಪೂರ್ಣವಾಗಿರ್ತಕ್ಕಂತಹ ಅಧಿಕಾರದ ವಿಭಜನೆಯನ್ನು ಸಹ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಹಾಗೆಯೇ ನಮ್ಮ ಸಂವಿಧಾನವನ್ನ ಎರವಲು ಸಂವಿಧಾನ ಅಂತ ಹೇಳಿ ಕರೀತಾರೆ. ಅಂದ್ರೆ ಎರವಲು ಸಂವಿಧಾನ ಎನ್ನುವಂತಹ ಒಂದು ಟೀಕೆ ಅಥವಾ ಒಂದು ಮಾತನ್ನ ನಾವು ಕಾಣುವುದಾದರೆ, ನಮ್ಮ ಭಾರತ ಸಂವಿಧಾನದಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದಂತಹ ಸದಸ್ಯರು ವಿಶ್ವದ ಎಲ್ಲ ರಾಷ್ಟ್ರಗಳ ಸಂವಿಧಾನಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಆ ರಾಷ್ಟ್ರದ ಸಂವಿಧಾನಗಳಲ್ಲಿ ಇದ್ದಂತಹ ಉತ್ತಮ ಅಂಶಗಳನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಭಾರತ ಸಂವಿಧಾನಕ್ಕೆ ಸೇರ್ಪಡೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸಂವಿಧಾನವನ್ನ ಎರವಲು ಸಂವಿಧಾನ ಅಂತಲೂ ಸಹ ಕೆಲವರು ಕರೀತಾರೆ. ಅಂದ್ರೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನದಲ್ಲಿ ಇದ್ದಂತಹ ಉತ್ತಮವಾದಂತಹ ಅಂಶಗಳನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಭಾರತದ ಸಂವಿಧಾನಕ್ಕೆ ಸೇರ್ಪಡೆಯನ್ನ ಮಾಡಿದ್ದಾರೆ. ಹಾಗಾಗಿ ಇದನ್ನ ಬೋರೋಡ್ ಕಾನ್ಸ್ಟಿಟ್ಯೂಷನ್ ಅಥವಾ ಎರವಲು ಸಂವಿಧಾನ ಎನ್ನುವಂತಹ ಒಂದು ಟೀಕೆ ಅಥವಾ ಒಂದು ಮಾತನ್ನ ನಾವು ಇಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಯಾವ ಸಂವಿಧಾನದಿಂದ ಯಾವ ಯಾವ ಅಂಶಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನ ಗಮನಿಸುವುದಾದರೆ, ಮೂಲಭೂತ ಹಕ್ಕುಗಳ ಪಟ್ಟಿ, ನ್ಯಾಯಿಕ ವಿಮರ್ಶೆ ಎನ್ನುವಂತಹ ಅಂಶ, ಪ್ರಸ್ತಾವನಾ ಭಾಗಗಳನ್ನ ಅಮೆರಿಕ ರಾಷ್ಟ್ರದ ಸಂವಿಧಾನದಿಂದ ಪ್ರೇರಿತರಾಗಿ ಈ 3 ಅಂಶಗಳನ್ನ ನಮ್ಮ ಸಂವಿಧಾನಕ್ಕೆ ಸೇರ್ಪಡೆಯನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಕಾನೂನಿನ ಆಳ್ವಿಕೆ ಅಂತಕ್ಕಂಥದ್ದು, ಏಕ ಪೌರತ್ವ ಪದ್ಧತಿ ಎನ್ನುವಂಥದ್ದು, ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನ ಇಂಗ್ಲೆಂಡ್ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಧಿಕಾರದ ವಿಭಜನೆಯನ್ನ ಕೆನಡಾ ರಾಷ್ಟ್ರದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಯನ್ನ ಐರಿಷ್ ಸಂವಿಧಾನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನ ಹಿಂದಿನ ಸೋವಿಯತ್ ರಷ್ಯಾ
ಒಕ್ಕೂಟದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನ ಗಮನಿಸ್ತಾರೆ. ಅಂದ್ರೆ ಆ ಬೇರೆ ರಾಷ್ಟ್ರಗಳ ಸಂವಿಧಾನದಲ್ಲಿ ಇರುವಂತಹ ನಿಯಮಗಳನ್ನೇ ಆಯ್ಕೆ ಮಾಡಿ ನಮ್ಮ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿಕೊಂಡಿಲ್ಲ. ಆ ಮಾದರಿಯನ್ನ ನೋಡಿ ಅದೇ ಮಾದರಿಯಲ್ಲಿ ನಮ್ಮ ರಾಷ್ಟ್ರದ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೆಯಾಗುವ ರೀತಿಯಲ್ಲಿ ಕೆಲವು ಅಂಶಗಳನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ. ಹಾಗಾಗಿ ನಮ್ಮ ಸಂವಿಧಾನವನ್ನ ಎರವಲು ಸಂವಿಧಾನ ಅಂತ ಹೇಳ್ಬಿಟ್ಟು ಸಹ ಕರೆಯುತ್ತೇವೆ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಇವೆಲ್ಲವನ್ನೂ ಸಹ ನಾವು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂತ ಹೇಳಿ ಗುರುತಿಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಭಾರತ ಸಂವಿಧಾನವು ಒಂದು ಲಿಖಿತ ಮತ್ತು ಬೃಹತ್ ದೊಡ್ಡ ಸಂವಿಧಾನವಾಗಿದೆ. ಭಾರತ ಸಂವಿಧಾನವು ಪ್ರಸ್ತಾವನಾ ಭಾಗವನ್ನ ಹೊಂದಿದೆ. ಭಾರತ ಸಂವಿಧಾನವು ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಹೊಂದಿದೆ, ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಹೊಂದಿದೆ, ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನು ಹೊಂದಿದೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಅನುಸರಿಸುತ್ತದೆ, ನ್ಯಾಯಾಂಗ ಸ್ವತಂತ್ರ ನ್ಯಾಯಾಂಗವಿದೆ, ನ್ಯಾಯಾಂಗಕ್ಕೆ ನ್ಯಾಯಿಕ ವಿಮರ್ಶಾಧಿಕಾರವನ್ನು ನೀಡಲಾಗಿದೆ, ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಮತ್ತು ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಸಂವಿಧಾನದಲ್ಲಿಯೇ ನಮೂದನೆಯನ್ನು ಮಾಡಲಾಗಿದೆ. ಏಕ ಪೌರತ್ವ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ, ತಿದ್ದುಪಡಿ ವಿಧಾನಗಳ ವಿವರಣೆಯನ್ನು ಕಾಣುತ್ತೇವೆ ಮತ್ತು ಅಧಿಕಾರದ ವಿಭಜನೆಯನ್ನ ಸಂವಿಧಾನದಲ್ಲಿಯೇ ಕಾಣುತ್ತೇವೆ ಮತ್ತು ನಮ್ಮ ಸಂವಿಧಾನ ಎರವಲು ಸಂವಿಧಾನವಾಗಿದೆ ಎನ್ನುವಂತಹ ಈ ಅನೇಕ ಲಕ್ಷಣಗಳನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ 10 ಅಂಕಗಳಿಗೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಎನ್ನುವಂತಹ ಒಂದು ಪ್ರಶ್ನೆ ಏನಿದೆ, ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದರ ಕಡೆ ಹೆಚ್ಚಿನ ಅಧ್ಯಯನವನ್ನು ನಡೆಸಿ ಅಂತ ಹೇಳಿ ನಾನು ಹೇಳುವುದರ ಮೂಲಕ ಮುಂದಿನ ತರಗತಿಯಲ್ಲಿ ನಮ್ಮ ಸಂವಿಧಾನದ ಅತ್ಯಂತ ಪ್ರಮುಖವಾದಂತಹ ಅಂಶಗಳು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಪಟ್ಟಿಯ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡುವ. ಧನ್ಯವಾದ.